ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಾಡೋ ಮೈಕ್ ಚಾನಲ್. ಇವತ್ತು ಡೈರೆಕ್ಟಾಗಿ ಕಥೆನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನನ್ನ ಹೆಸರು ಅರ್ಜುನ್. ಇವತ್ತು ನಾನು ಹೇಳೋಕೆ ಹೊರಟಿರೋ ಕತೆ ಕೇವಲ ಕತೆ ಅಲ್ಲ, ಇದು ನನ್ನ ಜೀವನದ ಕರಾಳ ಅಧ್ಯಾಯ. ಸಾಮಾನ್ಯವಾಗಿ ಜನ ಕಾಡಿಗೆ ಟ್ರಿಪ್ಗೆ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ಆದರೆ ಒಬ್ಬ ಫಾರೆಸ್ಟ್ ಆಫೀಸರ್ ಆಗಿ ಕಾಡು ನನಗೆ ಸ್ವರ್ಗನೂ ಹೌದು ಮತ್ತು ನರಕನೂ ಹೌದು. ನಾನು ಅವಾಗಷ್ಟೇ ಕಾಲೇಜ್ ಮುಗಿಸಿ ಎಕ್ಸಾಮ್ನ ಬರೆದು ಪಾಸಾಗಿ ನಾನು ಫಾರೆಸ್ಟ್ ಆಫೀಸರ್ ಆಗಿರ್ತೀನಿ. ನನ್ನ ಮೊದಲನೇ ಪೋಸ್ಟಿಂಗ್ ಸತ್ಯಮಂಗಲ ಫಾರೆಸ್ಟ್ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಸತ್ಯಮಂಗಲ ಫಾರೆಸ್ಟ್ ಅಂದ ತಕ್ಷಣ ನೆನಪಾಗೋದೆ ವೀರಪ್ಪನ್ ಮತ್ತು ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಇನ್ಸಿಡೆಂಟ್. ನಾನು ಜಾಯ್ನ್ ಆಗಿದ್ದು ವೀರಪ್ಪನ್ ಸತ್ತು 5 ವರ್ಷ ಆದಮೇಲೆ. ಆದರೆ ನನಗೆ ಸ್ವಲ್ಪ ಪ್ರೆಷರ್ ಜಾಸ್ತಿನೇ ಇತ್ತು. ಯಾಕಂದರೆ ವೀರಪ್ಪನ್ ಇಲ್ಲದಿದ್ದರೂ ಅವನ ಸಂಗಡಿಗರು ಯಾವಾಗಲೂ ಶ್ರೀಗಂಧ ಮರನ ಕಡಿತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಇಂಥ ಪ್ರೆಷರಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಅಲರ್ಟ್ ಆಗಿರಬೇಕಿತ್ತು. ನನ್ನ ಸೀನಿಯರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದರು. ಅವರಿಂದನೂ ನಮಗೆ ತುಂಬಾ ಪ್ರೆಷರ್ ಇತ್ತು. ಆದರೆ ನಂದು ಯಂಗ್ ಬ್ಲಡ್, ನನಗೆ ಭಯ. ನನ್ನ ಹತ್ರ ಸರ್ಕಾರಿ ಗನ್ ಕೊಟ್ಟಿದ್ದಾರೆ, ಜೀಪ್ ಕೊಟ್ಟಿದ್ದಾರೆ, ಯಾವ ಕಳ್ಳ ಬರ್ತಾನೆ ನೋಡ್ಕೊಳ್ಳೋಣ ಅನ್ನೋ ಧೈರ್ಯ ನನಗಿತ್ತು. ಆದರೆ ಆ ಕಾಡಲ್ಲಿ ಕಳ್ಳರಿಗಿಂತ ಭಯಾನಕವಾದದ್ದು ಬೇರೆ ಏನೋ ಇದೆ ಅಂತ ನನಗೆ ಆ ರಾತ್ರಿ ಗೊತ್ತಾಯಿತು. ನಾನು ಜಾಯ್ನ್ ಆಗಿದ್ದ ಮೊದಲೇ ದಿನ ನನಗೆ ಸಿಕ್ಕಿದ್ದು ಸೋಮಪ್ಪ ಅಂತ. ಇವರಿಗೆ ತುಂಬಾ ವಯಸ್ಸಾಗಿರುತ್ತೆ, ಸುಮಾರು 50 ಏಜ್ ಇರ್ಬೋದು ಅನಿಸುತ್ತೆ. ಮುಖದಲ್ಲಿ ಸತ್ಯಮಂಗಲದ ಕಾಡಿನಷ್ಟೇ ನೆರಿಗೆಗಳಿತ್ತು. ಅವರು ಕಾಡನ್ನು ಪೂಜೆ ಮಾಡ್ತಿದ್ರು, ಆದರೆ ಅಷ್ಟೇ ಭಯ ಕೂಡ ಪಡ್ತಿದ್ರು. ಇವ್ರ ಕೆಲಸ ಚೆಕ್ ಪೋಸ್ಟ್ನ ಕಾಯೋದಾಗಿರುತ್ತೆ. ನಾನೊಂದಿನ ಚೆಕ್ ಪೋಸ್ಟ್ ಹತ್ರ ವಿಸಿಟಿಗಂತ ಹೋದೆ. ಸಾಯಂಕಾಲ ಸುಮಾರು 5:30 ಆಗಿರ್ಬೋದು ಅನಿಸುತ್ತೆ. ಆಗ ಸೋಮಪ್ಪ ಕಟ್ಟಿಗೆ ಹಾಕ್ಕೊಂಡು ಚಳಿನ ಕಾಸ್ತಾ ಅಲ್ಲೇ ಕೂತ್ಕೊಂಡಿದ್ರು. ಕತ್ಲಾಗ್ತಾ ಕಾಡಿನ ರೂಪನೇ ಬದಲಾಗಿತ್ತು. ಸೋಮಪ್ಪ ನನ್ನ ಕಡೆ ನೋಡಿ ಒಂದು ವಿಚಿತ್ರವಾದ ಮಾತು ಹೇಳಿದರು. ಸಾಹೇಬ್ರೆ, ನೀವು ಸ್ಮಗ್ಲರ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವರು ಮನುಷ್ಯರು, ಅವರನ್ನು ನೀವು ಹಿಡಿಬೋದು. ಆದರೆ ಈ ಹಾಳು ಮಂಟಪ ಬೀಡಿದೆ ಅಲ್ಲ, ಅಲ್ಲಿ ಮಾತ್ರ ಹೋಗಬೇಡಿ. ಅಲ್ಲಿ ರಾತ್ರಿ 12 ಗಂಟೆ ಆದಮೇಲೆ ಹೋಗಲೇಬೇಡಿ. ಅದಕ್ಕೆ ನಾನು ನಕ್ಕೆ, ಯಾಕೆ ಸೋಮಪ್ಪ, ಅಲ್ಲಿ ದೆವ್ವ ಇದೆನಾ ಅಂತ ತಮಾಷೆ ಮಾಡಿದೆ. ಸೋಮಪ್ಪ ನಗಲಿಲ್ಲ, ಗಂಭೀರವಾಗಿ ಹೇಳಿದರು, ಸಾಹೇಬ್ರೆ, ಕಾಡಿಗೆ ಅದರದ್ದೇ ಆದ ನಿಯಮ ಇದೆ. ಅಲ್ಲಿ ಕೆಲವರು ದಾರಿ ತಪ್ಪಿಸೋಕೆ ಅಂತಾನೆ ಕಾಯ್ತಾ ಇರ್ತಾರೆ. ಅವರು ನಿಮ್ಮ ಅಪ್ಪನ ಹಾಗೆ ಮಾತಾಡ್ಬೋದು ಅಥವಾ ನಿಮ್ಮ ಅಮ್ಮನ ಹಾಗೆ ಮಾತಾಡ್ಬೋದು, ಆದರೆ ಯಾರೇ ಕರೆದ್ರೂ ನೀವು ಅಲ್ಲಿ ಹೋಗಬೇಡಿ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದನ್ನು ನೆಗ್ಲೆಕ್ಟ್ ಮಾಡ್ತೀನಿ. ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಹಾಗೆ ಬಿಟ್ಬಿಡ್ತೀನಿ. ಆಗ ನಾನು ಸೋಮಪ್ಪನಿಗೆ ಹೇಳ್ತೀನಿ, ಸೋಮಪ್ಪ, ನನಗೂ ನೈಟಲ್ಲಿ ಕಾಡಲ್ಲಿರ್ಬೇಕು ಅಂತ ಆಸೆ ಇತ್ತು. ಅದು ಇವತ್ತು ನಾನು ಫುಲ್ಫಿಲ್ ಮಾಡ್ಕೋತೀನಿ. ನಿಮ್ಮ ಜೊತೆ ಇವತ್ತು ಫುಲ್ ದಿನ ನಾನು ಕಾಡಲ್ಲೇ ಇರ್ತೀನಿ. ನಾನು ನೈಟ್ ಶಿಫ್ಟ್ ನಿಮ್ಮ ಜೊತೆ ಮಾಡ್ತೀನಿ, ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಆಗ ಸೋಮಪ್ಪ, ಹೌದಾ ಸರ್, ಇರಿ ಸರ್, ನನ್ನ ಜೊತೆನೇ ನಾನು ಒಬ್ಬನೇ ಇರ್ತೀನಿ, ಬೇಜಾರಾಗುತ್ತೆ. ಅಟ್ಲೀಸ್ಟ್ ನೀವಿದ್ರೆ ನನಗೂ ಟೈಮ್ ಹೋಗುತ್ತೆ. ಇರಿ, ಹೆಂಗಾದರೂ ನನ್ನ ಮಗನಿಗೆ ಊಟ ಹೇಳಿದ್ದೀನಿ, ನಿಮಗೂ ಸೇರಿಸಿ ಹೇಳಿಬಿಡ್ತೀನಿ, ತೊಗೊಂಬರ್ತಾನೆ ಅಂತ ಹೇಳ್ತಾನೆ. ಆಗ ನಾನು, ಬೇಡ ಸೋಮಪ್ಪ, ನಾನು ಹೋಗಿ ಮಾಡ್ಕೊಂಬರ್ತೀನಿ ಗೆಸ್ಟ್ ಹೌಸಿಗೆ, ಏನು ತೊಂದರೆ ತೊಗೋಬೇಡ ಅಂತ ಹೇಳ್ತೀನಿ. ಆದರೆ ಸೋಮಪ್ಪ, ಸಾಹೇಬ್ರೆ, ನೀವು ಯಾವಾಗ ನಮ್ಮ ಮನೆ ಊಟ ತಿನ್ನಬೇಕು? ಇದೇ ಸಂದರ್ಭ ಚೆನ್ನಾಗಿದೆ, ಇವಾಗಲೇ ನಮ್ಮ ಮನೇಲಿ ತೊಗೊಂಬರಕ್ಕೆ ಹೇಳ್ತೀನಿ, ಊಟ ಮಾಡಿ, ಏನಾಗಲ್ಲ ಅಂತ ಹೇಳ್ತಾನೆ. ಅವಾಗ ನಾನು ಕೂಡ ಸರಿ ಅಂತ ಹೇಳ್ತೀನಿ. ಹಂಗೆ ಸೋಮಪ್ಪ ಸೈಡಲ್ಲಿ ಫೋನಲ್ಲಿ ಅವನ ಮಗನಿಗೆ ಊಟ ತೊಗೊಂಬರಕ್ಕೆ ಅಂತ ಮಾತಾಡೋಕ್ಕೆ ಸೈಡಲ್ಲಿ ಹೋಗ್ತಾನೆ. ಆ್ಯಕ್ಚುಲಿ ನನಗೆ ಒಂದು ಹಿಡನ್ ಇನ್ಫಾರ್ಮೇಷನ್ ಬಂದಿರುತ್ತೆ. ಏನಂತಂದರೆ, ಆ ಹಳೆಯ ಮಂಟಪದ ಬೀಟ್ ಹತ್ರ ವೀರಪ್ಪನ್ ಸಹಚರರು ಶ್ರೀಗಂಧ ಮರನ ಸಾಗಿಸ್ತಾ ಇದ್ದಾರೆ ಅಂತ ಇನ್ಫಾರ್ಮೇಷನ್ ಇತ್ತು. ಅದಕ್ಕೋಸ್ಕರನೇ ಸೋಮಪ್ಪನ ಜೊತೆ ರಾತ್ರಿ ಇಲ್ಲಿ ಕೂತಂಗೆ ಮಾಡಿ ಆ ಮಂಟಪದ ಹತ್ರ ಹೋಗಿ ಅವ್ರನ್ನ ಹಿಡಿಬೇಕನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ರಾತ್ರಿ ಸೋಮಪ್ಪ ಮನೆಯಿಂದ ಊಟನೂ ಬಂತು. ಇಬ್ಬರು ಸೇರಿ ಊಟ ಮಾಡಿ ಹರಟೆ ಹೊಡ್ಕೊಂಡು ಹಾಗೆ ಬೆಂಕಿ ಕಾಸ್ತಾ ಕೂತ್ಕೊಂಡಿದ್ವಿ. ರಾತ್ರಿ ಸುಮಾರು 1 ಗಂಟೆ ಆಯಿತು. ನಾನು ಮಾಡಬೇಕಾಗಿದ್ದ ಡ್ಯೂಟಿ ನನಗೆ ನೆನಪಾಯಿತು. ಸೋಮಪ್ಪ, ಸರಿ, ಆ ಹಳೆಯ ಮಂಟಪದ ಬೀಟ್ ಹತ್ರ ಹೋಗ್ಬರ್ತೀನಿ, ನೀವು ಇಲ್ಲೇ ಇರಿ ಅಂತ ಹೇಳ್ತೀನಿ. ಆಗ ಸೋಮಪ್ಪ, ಸರ್, ಇಷ್ಟೊತ್ತಲ್ಲಿ ಹೋಗ್ತೀರಾ ಆ ಜಾಗಕ್ಕೆ? ನಾನು ಮುಂಚೆನೇ ಹೇಳಿದ್ದೀನಲ್ಲ ಸರ್, ಅಲ್ಲಿ ಹೋಗ್ಬೇಡಿ, ಅಲ್ಲಿ ಸರಿ ಇಲ್ಲ ಜಾಗ ಅಂತ ಹೇಳಿ. ಆಗ ನಾನು ಸೋಮಪ್ಪನಿಗೆ ಹೇಳ್ತೀನಿ, ನೋಡಿ ಸೋಮಪ್ಪ, ಅಲ್ಲಿ ದೆವ್ವ ಇದೆ, ಭೂತ ಇದೆ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ಳೋನಲ್ಲ. ನಾಳೆ ಹೆಚ್ಚು ಕಡಿಮೆ ಏನಾದರೂ ಆದರೆ ನನ್ನ ತಲೆ ಮೇಲೆ ಬರುತ್ತೆ.
ನಾನೆಲ್ಲ ಕಡೆ ರೌಂಡ್ಸ್ ಹಾಕಲೇಬೇಕು. ನಾ ಹೋಗ್ತೀನಿ, ನೀವು ಇಲ್ಲೇ ಕಾಯ್ತಾ ಇರಿ. ಇಫ್ ಇನ್ ಕೇಸ್ ಏನಾದರೂ ಆದರೆ ನನಗೆ ಸಿಗ್ನಲ್ ಕೊಡಿ, ಬರ್ತೀನಿ ಅಂತ ಹೇಳ್ತೇನೆ. ಸಮಯ ರಾತ್ರಿ 1:30. ನಾನು ಜೀಪ್ ತೊಗೊಂಡು ಹೊರಟೆ. ಸಾಮಾನ್ಯವಾಗಿ ಕಾಡಿನಲ್ಲಿ ರಾತ್ರಿ ಹೊತ್ತು ಸದ್ದು ಇರುತ್ತೆ. ಕಪ್ಪೆಗಳ ಸದ್ದು, ಹುಳುಗಳ ಸದ್ದು, ದೂರದಲ್ಲಿ ನಾಯಿ ಬೊಗಳ ಸದ್ದು. ಆದರೆ ಅವತ್ತು ವಿಚಿತ್ರವಾಗಿತ್ತು. ಕಾಡಿನ ಒಳಗೆ ಹೋದ ಹಾಗೆ ಪ್ರಪಂಚದ ಶಬ್ದಗಳೆಲ್ಲ ಕಟ್ಟಾದವು. ಬೇರೇನೂ ಕೇಳಿಸ್ತಾನೆ ಇರಲಿಲ್ಲ, ಜೀಪ್ ಶಬ್ದ ಬಿಟ್ಟು. ಸುಮಾರು 4 ಕಿಲೋಮೀಟರ್ ಒಳಗಡೆ ಬಂದಿದ್ದೆ. ಅದು ದಟ್ಟವಾದ ಬಿದಿರು ಕಾಡು. ಸಡನ್ನಾಗಿ ಜೀಪ್ನ ಹೆಡ್ಲೈಟ್ನ ಬೆಳಕಿನಲ್ಲಿ ಏನೋ ಅಡ್ಡಾಗಿ ಹೋದಂಗಾಯಿತು. ನಾನು ಸಡನ್ನಾಗಿ ಬ್ರೇಕ್ ಹಾಕಿದೆ. ನನ್ನ ಎದೆ ನಡಗಿಸಾಗಿತ್ತು. ಸ್ಮಗ್ಲರ್ ಇರ್ಬೇಕಂತ ಅಂದ್ಕೊಂಡೆ. ನಾನು ನಿಧಾನವಾಗಿ ಜೀಪಿಂದ ಇಳಿದು ಒಂದು ಕೈಯಲ್ಲಿ ಟಾರ್ಚು, ಇನ್ನೊಂದು ಕೈಯಲ್ಲಿ ಗನ್ ಹಿಡ್ಕೊಂಡೆ. ಗಾಳಿ ಕೂಡ ಬೀಸ್ತಾ ಇರಲಿಲ್ಲ. ಆ ನಿಶಬ್ದ ಎಷ್ಟು ಭಯಂಕರವಾಗಿತ್ತಂದರೆ ನನ್ನ ವಾಚಿನ ಶಬ್ದ ಕೂಡ ಕೇಳ್ತಾ ಇತ್ತು. ನಾನು ಕೂಗಿದೆ, ಯಾರದು ಹೊರಗೆ ಬನ್ನಿ ಅಂತ ಕೂಗಿದೆ. ಅಲ್ಲಿಂದ ಏನೂ ಉತ್ತರನೇ ಬರಲ್ಲ. ನಾನು ಮುಂದೆ ಹೋದೆ. ಆ ಒಣಗಿದ ಎಲೆ ಮೇಲೆ ಇಟ್ಟಂಥ ಶಬ್ದ ಕೂಡ ಕೇಳ್ತಾ ಇತ್ತು. ಸ್ವಲ್ಪ ದೂರ ಹೋದ್ಮೇಲೆ ನನಗೆ ಒಂದು ಕೆಟ್ಟ ವಾಸನೆ ಬರುತ್ತೆ. ಅದು ಹೂವಿನ ವಾಸನೆ ಅಲ್ಲ, ಯಾವುದೋ ಸುಟ್ಟೋಗಿರೋ ಮಾಂಸದ ವಾಸನೆ ಬರುತ್ತೆ. ಅಲ್ಲಿ ಯಾರೂ ಕೂಡ ಕಾಣಲ್ಲ. ನಾನು ಯಾವುದೋ ಪ್ರಾಣಿ ಹೋಗಿರಬೇಕು ಅಂದ್ಕೊಂಡು ವಾಪಸ್ ಜೀಪ್ ಹತ್ರ ಹೋಗ್ತಾ ಇದ್ದೆ. ಆಗ ನನಗೆ ಹಿಂದೆ, ದೊಡ್ಡ ಮರದ ಹಿಂದೆ ಯಾವುದೋ ಒಂದು ಸಣ್ಣ ಧ್ವನಿ ಕೇಳ್ತು, ಅರ್ಜುನ್ ಸರ್ ಅಂತ. ನಾನು ಶಾಕ್ ಆದೆ. ಯಾಕಂದರೆ ಆ ಧ್ವನಿ ಬೇರೆ ಯಾರ್ದೂ ಅಲ್ಲ, ಸೋಂಪುನ್ ಥರ ಕೇಳ್ತಾ ಇತ್ತು. ನಾನು ಆಗ ಟಾರ್ಚ್ನ ಆ ಕಡೆ ಬಿಟ್ಟೆ. ಆ ಮರದ ಹಿಂದೆ ಕಾಕಿ ಬಟ್ಟೆ ಹಾಕ್ಕೊಂಡು ವ್ಯಕ್ತಿ ಯಾರೋ ನಿಂತಿದ್ದ ಕಾಣಿಸ್ತಾ ಇದೆ. ಮುಖ ಕಾಣಿಸ್ತಾ ಇಲ್ಲ. ನಾನು ಕೇಳಿದೆ, ಸೋಮಪ್ಪನಾ, ನೀವೇನಿಲ್ಲಿ ಏನು ಮಾಡ್ತಾಯಿದ್ದೀರಾ? ಚೆಕ್ ಪೋಸ್ಟಲ್ಲಿ ಇರ್ಬೇಕು ತಾನೆ, ಅಲ್ಲಿ ಇರ್ಬೇಕಂತ ಹೇಳಿದ್ದಾನೆ ನಿಮಗೆ. ಆಗ ಅಲ್ಲಿಂದ ಒಂದು ಪಿಸು ಧ್ವನಿಯಲ್ಲಿ ಮಾತು ಕೇಳಿಬಂತು, ಸಾಹೇಬ್ರೆ ಬೇಗ ಬನ್ನಿ, ಇಲ್ಲಿ ಕಳ್ಳರು ಅವಿತು ಕುಳ್ಕೊಂಡಿದ್ದಾರೆ, ನನಗೆ ಸಹಾಯ ಮಾಡಿ ಬನ್ನಿ ಅನ್ನೋ ಪಿಸು ಧ್ವನಿಯ ಮಾತು ಕೇಳುತ್ತೆ. ನನಗೆ ಅನುಮಾನ ಬಂತು. ಸೋಮಪ್ಪ ಚೆಕ್ ಪೋಸ್ಟ್ ಹತ್ರ ಇರೋಕ್ಕೆ ಕೂರಿಸಿದ್ನಲ್ಲ, ಅದು ಇಷ್ಟು ದೂರ ಅದು ಹೆಂಗೆ ಬರೋಕ್ಕೆ ಸಾಧ್ಯ? ಅವರು ಯಾವುದೇ ಮನುಷ್ಯ ಇದ್ದರೂ ಅಲ್ಲಿಂದ ಹೆಂಗೆ ಓಡಿ ಬಂದ್ರೂ ಇಷ್ಟು ಬೇಗ ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ನನ್ನ ತಲೆಯಲ್ಲಿ ಪ್ರಶ್ನೆಯಲ್ಲಿ ಓಡ್ತಾ ಇದೆ. ಆದರೂ ಮನುಷ್ಯತ್ವ ದೃಷ್ಟಿಯಿಂದ ಹಿರಿ ಸೋಮಪ್ಪ ಬರ್ತೀನಿ ಅಂತ ಆ ಮರದ ಹತ್ರ ಹೋಗ್ತಾ ಇದ್ದೆ. ನಾನು ಆ ಮರದ ಹತ್ರ ಇನ್ನೇನು 10 ಅಡಿ ಇದ್ದೆ ಅಷ್ಟೆ. ಅಷ್ಟರಲ್ಲಿ ಸೊಂಟದಲ್ಲಿರೋ ವಾಕಿ ಟಾಕಿಯಿಂದ ಒಂದು ಶಬ್ದ ಬಂತು. ನಾನು ಆ ವಾಕಿ ಟಾಕಿ ತೊಗೊಂಡು ರಿಸೀವ್ ಮಾಡಿದೆ. ಅದರಲ್ಲಿ ಕೇಳಿದ ಧ್ವನಿ ಕೇಳಿ ನನ್ನ ಮೈ ನಡುಗೋಯ್ತು. ಯಾಕಂದರೆ ಅದು ಸೋಮಪ್ಪನ ಧ್ವನಿಯಾಗಿತ್ತು. ಸಾಹೇಬ್ರೆ ಎಲ್ಲಿದ್ದೀರಾ? ನೀವು ದಯವಿಟ್ಟು ವಾಪಸ್ ಬನ್ನಿ, ಇಲ್ಲಿ ನಾಯಿಗಳೆಲ್ಲ ತುಂಬಾ ಬೊಗಳ್ತಾ ಇದೆ, ಇಲ್ಲಿ ಯಾರೋ ಬಂದಿದ್ದಾರಂತ ಅನ್ನಿಸ್ತಾ ಇದೆ, ನಾನು ಬೇರೆ ಒಬ್ಬನೇ ಇದ್ದೀನಿ, ಬೇಗ ಬನ್ನಿ ಸರ್ ಅಂತ ಕೂಗ್ತಾನೆ. ನನ್ನ ತಲೆ ಸುತ್ತು ಬಂದಂಗಾಯ್ತು. ವಾಕಿ ಟಾಕಿಯಲ್ಲಿ ಸೋಮಪ್ಪ ಮಾತಾಡಿದರೆ ನನ್ನ ಕಣ್ಮುನ್ನೆ ನಿಂತವ್ರು ಯಾರು? ಅಲ್ಲಿ ಬೇರೆ ಬನ್ನಿ ಸಾಹೇಬ್ರೆ ಅಂತ ಇನ್ನೂ ಧ್ವನಿ ಹಾಗೆ ಬರ್ತಾನೆ ಇದೆ. ನಾನು ನಿಧಾನವಾಗಿ ತಲೆ ಎತ್ತಿ ಆ ಮರದ ಕಡೆಗೆ ನೋಡಿದೆ. ಗನ್ನ ಹೊರಗಡೆ ತೆಗೆದೆ. ಆ ಮರದ ಹಿಂದಿಂದ ಒಂದು ಆಕೃತಿ ಹೊರಗಡೆ ಬಂತು. ಅದು ಸೋಮಪ್ಪಂದಲ್ಲ, ಅದು ಮನುಷ್ಯನೂ ಅಲ್ಲ. ಅದಕ್ಕೆ ಸುಮಾರು 7 ಅಡಿ ಎತ್ತರ ಇತ್ತು. ಕೈ ಕಾಲು ಮೊಣಕಾಲು ದಾಟಿ ಏನೂ ಇದ್ದಿದ್ದಿಲ್ಲ. ಎಲ್ಲಕ್ಕಿಂತ ಭಯಾನಕ ಅಂದರೆ ಅದಕ್ಕೆ ಮುಖ ಸಹ ಇರಲ್ಲ, ಬರೀ ಕತ್ತಲೆ. ಆ ಕ್ಷಣ ನನಗಾದ ಭಯವನ್ನು ಮಾತಿನಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟೊಂದು ಭಯಾನಕವಾಗಿತ್ತು. ನಾನು ಗನ್ನ ಫೈರ್ ಮಾಡೋದು ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋಕೆ ಅಂತ ಜೀಪ್ ಕಡೆ ಓಡಿದೆ. ನಾನು ಓಡ್ತಿದ್ರೆ ನನ್ನ ಹಿಂದೆನೇ ಆ ಆಕೃತಿ ಓಡಿ ಬರ್ತಾ ಇತ್ತು, ಅದು ಶಬ್ದ ಮಾಡಿಕೊಂಡು. ನಾನು ಜೀಪ್ ಹತ್ತಿ ಡೋರ್ ಲಾಕ್ ಮಾಡಿಕೊಂಡೆ. ಕೀ ತಿರುಗಿಸಿದ್ರೆ ಜೀಪ್ ಸ್ಟಾರ್ಟ್ ಆಗ್ತಾನೇ ಇಲ್ಲ. ನನ್ನ ಕೈ ನಡುಗ್ತಾ ಇತ್ತು. ಕಿಟಕಿ ಗಾಜಿನ ಮೇಲೆ ಡಬ್ ಡಬ್ ಅಂತ ಶಬ್ದ ಬರ್ತಾ ಇತ್ತು. ಕೊನೆಗೂ ದೇವ್ರ ದಯೆಯಿಂದ ಜೀಪ್ ಸ್ಟಾರ್ಟ್ ಆಯಿತು. ನಾನು ಹಿಂದೆ ಮುಂದೆ ನೋಡಿದೆ, ಆಕ್ಸಿಲೇಟರ್ ಮೇಲೆ ತುಳಿದೆ. ನಾನು ಚೆಕ್ ಪೋಸ್ಟ್ ತಲುಪಿದಾಗ ಬೆಳಗಿನ ಜಾವ 4 ಗಂಟೆ. ಯಾಕಂದರೆ ನಾನು ಕಾಡಿನಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ. ಆ ಚೆಕ್ ಪೋಸ್ಟ್ ಹತ್ರ ಹೋದಾಗ ಯೂನಿಫಾರ್ಮ್ ಪೂರ್ತಿ ನಂದು ಒದ್ದೆ ಆಗಿತ್ತು. ನಾನು ಓಡಿ ಬಂದು ಸೋಮಪ್ಪನ ಎಬ್ಬಿಸಿದೆ. ಅವರು ಗಾಢ ನಿದ್ದೆಯಲ್ಲಿ ತೇಲಾಡ್ತಾಯಿದ್ರು. ನಾನು ಕೇಳಿದೆ, ಸೋಮಪ್ಪ ನೀವು ತಾನೇ ವಾಕಿ ಟಾಕಿಯಲ್ಲಿ ಕಾಲ್ ಮಾಡಿದ್ದು? ಸೋಮಪ್ಪ ಕಣ್ಣು ಉಜ್ಕೊಂಡು ಹೇಳ್ತಾರೆ, ಏನು ಸಾಹೇಬ್ರೆ, ನಾನು ರಾತ್ರಿಯಿಂದ ಇಲ್ಲೇ ನಿದ್ದೆ ಮಾಡ್ತಾಯಿದ್ದೀನಿ. ಯಾವ ವಾಕಿ ಟಾಕಿ? ಆ ವಾಕಿ ಟಾಕಿ ಕಟ್ಬಿಟ್ಟು 1 ವಾರ ಆಗಿದೆ.
ಅದಕ್ಕೆ ಬ್ಯಾಟ್ರಿ ಸಹ ಇಲ್ಲ. ಇದನ್ನು ಕೇಳಿದಾಗ ಅಂಕರು ನನ್ನ ಮೈ ನಡಿಗೋಯ್ತು. ನನಗೆ ಮತ್ತೆ ಬೆವರು ಕಿತ್ಕೊಂಬಂದಂಗಾಯಿತು. ನನ್ನ ಕೈಲಿದ್ದಂಥ ವಾಕಿ ಟಾಕಿನ ನೋಡಿದೆ. ನಿಜವಾಗ್ಲೂ ಅದರಲ್ಲಿ ಬ್ಯಾಟ್ರಿ ಇರಲಿಲ್ಲ. ಹಾಗಿದ್ರೆ ಆ ಕಾಡಿನ ಮಧ್ಯೆ ನನ್ನ ಪ್ರಾಣ ಉಳಿಸೋಕ್ಕೆ ಆ ವಾಕಿ ಟಾಕಿಯಲ್ಲಿ ಮಾತಾಡಿದ್ದ್ಯಾರು? ಆ ಮುಖವಿಲ್ಲದ ಆಕೃತಿನ? ಆವತ್ತಿಂದ ನಾನು ಆ ಹಾಳು ಮಂಟಪದ ಕಡೆಗೆ ಹೋಗೋದನ್ನೇ ಬಿಟ್ಟೆ. ಸತ್ಯಮಂಗಲದ ಕಾಡಿನಲ್ಲಿ ವೀರಪ್ಪನ್ ಸತ್ತಿರ್ಬೋದು, ಆದರೆ ಅಲ್ಲಿರುವಂಥ ಕೆಲವು ಆತ್ಮಗಳು, ಕೆಟ್ಟ ಶಕ್ತಿಗಳು ಇವತ್ತು ಜೀವಂತವಾಗೇ ಇದೆ. ರಾತ್ರಿ ಹೊತ್ತು ಕಾಡಿಗೆ ಹೋಗುವಾಗ ಎಚ್ಚರ. ಯಾರಾದರೂ ನಿಮ್ಮ ಹೆಸರನ್ನ ಕೂಗಿ ಕರೆದ್ರೆ ಹಿಂತಿರುಗಿ ನೋಡಬೇಡಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ಸ್ಟೋರಿ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೂ ಈ ಥರ ಯಾವ್ದಾದ್ರು ಅನುಭವ ಆಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ DM ಮಾಡಿ ನಿಮ್ಮ ಕಥೆನ ತಿಳಿಸಿ. ನೆಕ್ಸ್ಟ್ ಸ್ಟೋರಿಯಲ್ಲಿ ಸಾಧ್ಯವಾದರೆ ಅದನ್ನ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ. ನನ್ನ ಶಬ್ದ ಇಲ್ಲಿ ಬಂತು, ನೀವು ಗೆಲ್ಲಬೇಕು.